ಹೋಗ್ಬಿಟ್ಟಿದೆ ನೋಡಿ. ಒಂದೆಷ್ಟು ದೊಡ್ಡ ಆಗ್ತಾ ಇತ್ತು ಮೆಣಸಿನ್ಕಾಯಿ. ಇಲ್ಲೊಂದು, ಆಮೇಲೆ ಇಲ್ಲೊಂದು ತಿಂದ್ಕೊಂಡು ಹೋಗ್ಬಿಟ್ಟಿದೆ. ಎಲೆಗಳನ್ನೆಲ್ಲ ಬೀಳಿಸೋಗಿದೆ ನೋಡಿ. ಎಷ್ಟು ಬೇಜಾರಾಗ್ತದೆ ಅಂದರೆ ಗಿಡ ನೆಟ್ಕೊಂಡು ಪ್ರಯೋಜನ ಇಲ್ಲ ಅನಿಸ್ತದೆ ಒಂದೊಂದ್ಸಲ ನೋಡಿ. ಇಲ್ಲಿ ಮತ್ತೆ ಕಕ್ಕ ಮಾಡೋಗಿದೆ ತಿಂದ್ಬಿಟ್ಟು. ಇದೇನು ಟೊಮೆಟೊ ಗಿಡಕ್ಕೆ ಗೊಬ್ಬರ ಆಯಿತು ಅಂತ ಹಾಕೋಗಿದ್ದೇನೆ. ಇನ್ನು ಸೀರೆ ಕಟ್ಟಬೇಕು, ಇಲ್ಲಾಂದರೆ ಮತ್ತು ನಮಗೆ ಏನೂ ಸಿಗೋದಿಲ್ಲ. ನೋಡಿ ಇಲ್ಲೆಲ್ಲ ಕಟ್ ಮಾಡ್ಕೊ ತಿಂದಿದೆ ಎಲೆಗಳನ್ನು. ಇದ್ರ ಹತ್ರನೂ ಬಂದಿದೆ, ಆದರೆ ಏನೂ ಮಾಡ್ದಂಗೆ ಕಾಣಿಸೋದಿಲ್ಲ ನನಗೆ. ಓ, ಇಲ್ಲೂ ತಿಂದ್ಬಿಟ್ಟಿದೆ. ಇದು ನೋಡಿ, ಈ ರೀತಿ ಮಾಡಾಕೋಗಿದೆ. ಎಳೆ ಇದೆ, ಮುರಿದು ಬಿಟ್ಟದೆ. ನೋಡಿ ಈ ರೀತಿ ಕಟ್ ಮಾಡೋಕ್ಕೋಗಿದೆ. ನಂಗೆ ಅನ್ನಿಸ್ತದೆ ಎಳೆ ಚಿಗುರನ್ನೆಲ್ಲ ತಿಂದ್ಬಿಟ್ಟು ಹೋಗ್ತದೆ ಅಂತ ಇದೆ. ಇದನ್ನು ಗ್ರಹಿಸ್ಲಿಲ್ಲ. ಇದು ಈಗ ನೋಡ್ತೀನಿ, ಇದು ಇಲ್ಲೂ ಒಂದು ಕಕ್ಕ ಮಾಡೋಕ್ಕೋಗಿದೆ. ಇದು ಕಟ್ ಮಾಡಿ ಬಿಟ್ಟಿದೆ. ಮತ್ತೆ ನೋಡಿ, ತೋಳಂಬಟ್ಟ ಅಂತೀವಿ ನಾವು ಇದಕ್ಕೆ. ಇದೆಲ್ಲ ಅನಿಸ್ತದೆ ಕಟ್ ಮಾಡಿದ್ದು. ಅದು ಕಕ್ಕ ಉಂಟಲ್ಲ, ಹಾಗಾಗಿ ಅದು ದೊಡ್ಡ ಪ್ರಾಣಿನೇ. ಇದು ಅಲ್ಲ, ನವಿಲೇ ಇರಬೇಕು ಮೋಸ್ಟ್ಲಿ. ಈಗ ಇದಕ್ಕೆ ಸುತ್ತಲೂ ಸೀರೆ ಕಡ್ದಾಗಿದ್ರೆ ನಮಗೆ ಏನೂ ಉಳಿಯೋದಿಲ್ಲ. ಎಲ್ಲ ಗಿಡನೂ ಹಾಳು ಮಾಡಿಟ್ಟಿರುತ್ತೆ. ನೋಡಿ, ಇಲ್ಲೂ ತಿಂದ್ಬಿಟ್ಟಿದೆ. ಮೇಲ್ಗಡೆನೂ ಹತ್ಕೊಂಡು ತಿಂದಿದೆ ಅನಿಸ್ತದೆ. ಚಿಗುರೇ ಇಡಿಸೋದಿಲ್ಲ, ಚಿಗುರನ್ನೇ ಮುರಿದು ಬಿಡ್ತದೆ. ಸುಮ್ಮನೆ ಹಾಳು ಮಾಡೋದು ಗಿಡನ, ಪೂರ್ತಿನೂ ತಿನ್ನೋದಿಲ್ಲ. ಅರ್ಧಂಬರ್ಧ ಹೀಗೆ ಕಟ್ ಮಾಡಿಬಿಟ್ಟು ಹೋಗ್ತದೆ. ಕುಟಾರಿ ತಗೊಂಡು ಗಿಡ ನೆಡ್ಲಿಕ್ಕಂತೂ ಹೋಯ್ತಿಲ್ಲ. ಏನು ಅಂದರೆ, ನಾನು ಅದೇ ಹೇಳಿದ್ನಲ್ಲ, ನವಿಲು ಇಲ್ಲಿ ಬಂದು ಇದು ಮಾಡಿ ಇನ್ನೊಂದು ಕಕ್ಕ ಮಾಡಿಬಿಟ್ಟು ಹೋಗಿದೆ ಅಂತ, ಗಿಡಗಳನ್ನು ತಿಂದ್ಬಿಟ್ಟು. ಇದು ನನ್ನ ಮಗಳು ತನ್ನ ಗಿಡ ಅಂತ ಅಂದ್ಕೊಂಡಿದ್ದಾಳೆ. ಅವಳೇ ಬೀಜ ಹಾಕಿ ಇದಲ್ಲ, ಹಾಗಾಗಿ ಅದು ಅವಳು ತನ್ನ ಗಿಡ ಅಂತ ಅಷ್ಟು ಪ್ರೀತಿ ಮಾಡ್ತದೆ ಗಿಡಕ್ಕೆ. ನಾವು ಗೊಬ್ಬರ ಇದೆಲ್ಲ ಹಾಕಿ ಬೆಳೆಸಿದ್ರೂ ಅದು ತಂದೆಯ ಗಿಡ ಅಂತ ಯಾವತ್ತೂ ಹೇಳ್ತಾ ಇರ್ತದೆ. ಮತ್ತು ಏನಂದರೆ, ನಾನು ಹೇಳ್ತಾ ಇದ್ದೆ ನಮ್ಮ ಮನೆಯವ್ರ ಹತ್ರ, ರೀ ಇವತ್ತು ನವಿಲು ಬಂದುಬಿಟ್ಟು 2 ಮೆಣಸಿನ್ಕಾಯಿ ಇತ್ತಲ್ಲ, ಅದನ್ನೆಲ್ಲ ತಿನ್ಕೊಂಡು ಹೋಗ್ಬಿಟ್ಟಿದೆ. ನೀವೇನಾದರೂ ಸೀರೆ ಗಿರೆ ಏನಾದ್ರು ಕಟ್ಟೋದೆ ಅದಕ್ಕೆ ಅಂತ ಹೇಳ್ತಾ ಇದ್ದೆ. ಇವಳು ಮಲ್ಕೊಂಡಿದ್ಲು, ಹಾಗೆ ಕೇಳಿಸ್ಕೊಂಡು ಎಂತಾಯಿತು ಅಂತ ಕೇಳಿದ್ಲು. ಹೀಗೆ ಹೇಳಿದೆ, ನವಿಲು ಬಂದುಬಿಟ್ಟು ಮೆಣಸಿನ್ಕಾಯಿ ತಿನ್ಕೊಂಡು ಹೋಯ್ತು ಅಂತ ಹೇಳಿದೆ ನಾನು ಮಗಳ ಹತ್ರ. ಆಮೇಲೆ ನಿನ್ನ ಗಿಡನೂ ಚಿಗುರನ್ನು ತಿನ್ಕೋಗದೆ ಮಗ ಅಂತ ಹೇಳಿದೆ. ಅದಕ್ಕೆ ತನ್ನ ಗಿಡಕ್ಕೆ ಚಿಗುರು ತಿಂತು ಅಂತ ಓಡಿ ಬಂತು ಹೊರಗಡೆ ನೋಡುವ ಅಂತ. ಬಂದು ನೋಡ್ತು ಎಲ್ಲ ಕಡೆನೂ, ಇಲ್ಲಿ ತೋರಿಸಿದೆ, ಇಲ್ಲೆಲ್ಲ ಕಟ್ ಮಾಡಿದೆ ಅಂತ ಹೇಳಿದೆ. ಆಮೇಲೆ ಅವಳು ಏನು ಮಾಡಿದೆ ಅಂದರೆ ಸೀದಾ ಹೋಯಿತು, ಸುಮ್ಮನೆ ಹಾಂ ಅಂದ್ಕೊಂಡು ಹೋದ್ಲು. ಆಮೇಲೆ ಅಲ್ಲಿ ಉಜ್ಜ್ತಾ ಇದ್ಲು. ನಾನು ಹೋಗ್ಬಿಟ್ಟು ಲೇಟ್ ಆಯಿತು, ಬೇಗ ಬೇಗ ಉಜ್ಜು ಅಂತ ಹೇಳಿದೆ.
ಅದು ಅಳೋಕ್ಕೆ ಶುರು ಮಾಡಿಬಿಡ್ತು. ಯಾಕೆ ಅಂತ ಗೊತ್ತಾಗಲಿಲ್ಲ ನನಗೆ. ಎಂತಕ್ಕೆ ಇಡ್ತೆ ಹೇಳು ಹೇಳು ಅಂತ ಹೇಳಿದೆ. ಅದು ಜೋರು ತಿರುಗಿ ಶುರು ಮಾಡ್ತಾ, ಆಮೇಲೆ ಹೇಳ್ತೀಯಾ ಇಲ್ವಾ ಅಂತ ಜೋರು ಮಾಡಿದೆ. ಆಮೇಲೆ ಹೇಳ್ತು, ನೀನು ಅಲ್ಲಿ ಎಂತ ಹಾಕದೆ ಅಂತ ಕೇಳ್ತು ನನ್ನ ಗಿಡದ ಹತ್ರ. ನಾನು ಅದರಲ್ಲಿ ನವಿಲು ಕಕ್ಕ ಮಾಡೋದಿಲ್ಲ ಮಗ ಅಂತ ಹೇಳಿದೆ. ಅದಕ್ಕೆ ಅದನ್ನು ತೆಗ್ದಾಕೊಳ್ಳುತ್ತೆ, ಇಡೋಕ್ಕೆ ಶುರು ಮಾಡಿಬಿಡ್ತು ಜೋರೆ. ನಾನು ಅಡ್ಡಿಲ್ಲ ಅಂತ ಸಮಾಧಾನ ಮಾಡಿ ಅಂತೂ ಕಳಿಸಿದ್ದೀನಿ. ಹಾಗಾಗಿ ಈಗ ಇದನ್ನು ಹಿಡ್ಕೊಂಡು ಬಂದೆ. ನನಗಂತೂ ನಗುನೇ ಬಂದುಬಿಡ್ತು ಅದು ಹೇಳ್ದು ನೋಡಿ. ಇದನ್ನು ಕುಟಾರಿ ತಗೊಂಡು ಸ್ವಲ್ಪ ಮುಚ್ಚಾಕುವ ಅಂತ. ಅವಳು ಬಂದರೆ ಮತ್ತೆ ರಗಳೆ ಮಾಡ್ತದೆ, ಹಾಗೇ ಉಂಟು ಅಂತ. ಮಕ್ಕಳು ಎಷ್ಟು ಇದಲ್ವಾ ಅಂತ ಅನಿಸ್ತು. ನನ್ನ ಇಷ್ಟು ಸಣ್ಣ ವಿಷಯಕ್ಕೂ ಎಷ್ಟು ಫೀಲ್ ಮಾಡ್ತಾರೆ ಅಂದರೆ. ಆಯಿತು ನೋಡಿ, ಹೀಗಾಯಿತು ನನ್ನ ಕತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.